ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು IPS IAS ಅಧಿಕಾರಿಗಳು ಕಪಾಳ ಮೋಕ್ಷ ಮಾಡಿದ್ದಾರೆ, ಕೊಲ್ಪಟ್ಟು ಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕಾರ್ಯಕರ್ತರಿಗೂ ಬಿಟ್ಟಿಲ್ಲ, ಕಪಾಳ ಮೋಕ್ಷ ಮಾಡಿದ್ದಾರೆ. ಮಹಿಳಾ ಮುಖಂಡಗಳು ಸಹ ಭಾಳ ಅವಮಾನ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾಳ ಹಿರಿಯ ರಾಜಕಾರಣಿ. ಅವರು 16 ಬಜೆಟ್ ಮುಗಿಸಿದ್ದೀನಿ, ನಾನು 16 ಬಜೆಟ್ ಮುಗಿಸಿದ್ದೀನಿ ಅಂತ ಹೇಳ್ತಾರೆ. ಅವ್ರ ಕಡೆಯವರು ಹೇಳ್ತಾರೆ. ಸಿದ್ದರಾಮಯ್ಯನವರೇ ಹಿರಿಯ ರಾಜಕಾರಣಿ. ನಿಮ್ಮ ವಿಚಿತ್ರವಾದ ವರ್ತನೆಗಳು, ಗೊಂದಲಗಳಿಂದ ರಾಜ್ಯದ ಜನಕ್ಕೆ ಭಾಳಷ್ಟು ಬೇಸರ ಆಗಿದೆ. ನಿಮ್ಮ ಬಗ್ಗೆ ಇರ್ತಕ್ಕಂಥ ಗೌರವನೂ ಕಡಿಮೆ ಆಗಿದೆ. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯನವರು 22ನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ ಭದ್ರತಾ ವೈಫಲ್ಯ ಅಂತ ಹೇಳಿದರು. ಕಳೆದ 3 ದಿವಸಗಳ ಹಿಂದೆ ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳಿದರು. ಅವರ ಹೇಳಿಕೆಯನ್ನು ಖಂಡಿಸಿ ಮತ್ತು ಹೋದ ಜೀವಗಳು ವಾಪಸ್ ಬರ್ತವಂತ ಕೇಳಿದರು. ಹೇಳಿಕೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯನ ವಿರುದ್ಧ ಅಲ್ಲ, ಮುಖ್ಯಮಂತ್ರಿಗಳು ದ್ವಂದ್ವವಾದ ಹೇಳಿಕೆಗಳಿಂದ ನಿನ್ನೆ ಸಹಜವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಆವೇಶಭರಿತರಾಗಿ ತಾಳ್ಮೆಯನ್ನು ಕಳೆದುಕೊಂಡು 6.5 ಕೋಟಿ ಜನರ ಪ್ರತಿನಿಧಿ ತಾವು ತಾಳ್ಮೆಯನ್ನು ಕಳೆದುಕೊಂಡು ಯಾವನ ಎಸ್ ಬಾರ ಇಲ್ಲಿ, ಯಾವನ SP ಬಾರ ಇಲ್ಲಿ, ಯಾವನ SP ಬಾರ ಇಲ್ಲಿ ಹೇಳಿಕೆಗಳು. ಅವರ ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡೋಕ್ಕೆ ಹೋದವರು ರಕ್ಷಣೆ ಇಲಾಖೆಯವರು. ಆದರೆ ಸಿದ್ದರಾಮಯ್ಯನವರೇ, ನೀವು ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಬಾರ್ದಾಗಿತ್ತು. ವಿಚಿತ್ರವಾಗಿ ನಿನ್ನೆ ಸಾರ್ವಜನಿಕವಾಗಿ ನಿಮ್ಮ ವರ್ತನೆಯನ್ನು ಮಾಧ್ಯಮಗಳು, ಸಾರ್ವಜನಿಕರು ಖಂಡಿಸಿದ್ದಾರೆ. ASPಗೆ ಕಪಾಳ ಮೋಕ್ಷ ಮಾಡೋಕ್ಕೆ ಹೋಗಿದ್ರು. ಸಿದ್ದರಾಮಯ್ಯನವರು ಇದೇ ಹೊಸ್ತ ಅಲ್ಲ. ಹಿಂದೆ ಹಿರಿಯ IPS ಅಧಿಕಾರಿ ಕೊಲ್ಪಟ್ಟು ಹಿಡಿದ್ರು ವಿಧಾನಸೌಧ ಒಳಗಡೆ ತಾಳ್ಮೆಯನ್ನು ಕಳೆದುಕೊಂಡು. ಕಳೆದ ತಿಂಗಳು IS DC ಹೊಸಪೇಟೆ ಜಿಲ್ಲಾಧಿಕಾರಿಗಳಿಗೆ ಗೆಟ್ ಔಟ್ ಕೆಳಗಿಡಿ ಅಂತ ಹೇಳಿದರು. ಅವರ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷ ಮಾಡಿದರು. ಅದೇ ಮೈಸೂರಿನಲ್ಲಿ ಅವರ ಒಬ್ಬ ಮಹಿಳಾ ಮುಖಂಡರಿಗೂ ಸಹ ಅಪಮಾನ ಮಾಡಿದರು. ಸಿದ್ದರಾಮಯ್ಯನವರು IAS IPS ಮುಖಂಡರು ಕಾರ್ಯಕರ್ತರಿಗೂ ಅಪಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಹೇಳಿಕೆಗಳಿಂದ ನಿನ್ನೆ ಪ್ರತಿಭಟನೆ ಮಾಡಿದರು. ಏಕೆ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಬೇಕು. ಹಾಗಾಗಿ ನೋಡಿ, ಆನೆ ಹೋಗ್ತಾ ಇರುತ್ತೆ, ಮಾವುತ ಯಾಕಿರ್ತಾನೆ? ಆನೆ ನಡೆದಿದ್ದ ದಾರಿ ಅಂತ ನಡೀತಿರ್ತಾನೆ, ಅದಕ್ಕೋಸ್ಕರ ಮಾವುತ ಇರೋದು. ಹಾಗಾಗಿ ಪ್ರತಿಪಕ್ಷದ ಕಾರ್ಯಕರ್ತರು ಧರಣಿ ಮಾಡಿದರೆ, ಪ್ರತಿಭಟನೆ ಮಾಡಿದರೆ, ನೀವೊಂದು ರೀತಿ ಸರ್ವಾಧಿಕಾರಿ ಅಂತೆ, ಸದ್ದಾಂ ಹುಸೇನ್ ಅಂತೆ, SP ಯಾವನ ಬಾರ ಇಲ್ಲಿ, ಏನು IAS ಅಧಿಕಾರಿಗೂ ಕೆಳಬೀಳಿ ಅಂತೆ DCಗೆ. ನಿಮ್ಮ ನಡವಳಿಕೆಗಳನ್ನು ಸರಿ ಮಾಡಿಕೊಡ್ರಿ. ಮುಖ್ಯಮಂತ್ರಿಗಳಿಗೆಲ್ಲ ಒಂದು ಕಡೆ ವಿಶ್ರಾಂತಿ ಬೇಕನ್ನಿಸ್ತಾ ಇದೆ. ಎಲ್ಲ ಒಂದು ಕಡೆ ಅವರಿಗೆ ಕುರ್ಚಿ ಅಭದ್ರತೆ ಕಾಡ್ತಾ ಇದೆ. ಹಾಗಾಗಿ ಈ ರೀತಿ ವರ್ತನೆ ಮಾಡಿರ್ಬೋದು. ನೋಡಿ, ಇವತ್ತು G. ಪರಮೇಶ್ವರ್ ಮುಖ್ಯಮಂತ್ರಿಗಳು ಯಾಕೆ ಅಪ್ಸೆಟ್ ಆದರು ಅಂತ ಮಾಹಿತಿ ಪಡಿತೀನಿ ಅಂತ ಹೇಳಿದರು. ಅದೇ ಗೃಹ ಸಚಿವರು ಯಾಕೆ ಈ ಒತ್ತಡದಲ್ಲಿ ಬಳಗ್ತಾ ಇದ್ದಾರೆ? DK ಶಿವಕುಮಾರ್ ಅವರು ನಿನ್ನೆ ಹೇಳಿದರೆ ಮಾತಾಡಿದ್ದಾರೆ. DK ಶಿವಕುಮಾರ್ ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮವನ್ನು ನಡೆಸ್ರಿ, ನಮಗೂ ತಾಕತ್ತಿದೆ, ಎಲ್ಲ ಕಡೆ ಕರೆ ಕೊಡ್ತೀವಿ. ಆಯಿತು DK ಶಿವಕುಮಾರ್ ಅವರೇ, ದೇಶದಲ್ಲಿ ಅಧಿಕಾರದಲ್ಲಿದ್ದು ಇವತ್ತು ಏನಾಯಿತು? ರಾಜ್ಯದಲ್ಲಿ ನಿಮ್ಮ ಅಧಿಕಾರ ಶಾಶ್ವತನ? ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಪ್ರತಿಭಟನೆ ಮಾಡಬಾರ್ದಾ? ನಿಮ್ಮ ಹೇಳಿಕೆಗಳಿಂದ ಯೋಧರಿಗೆ ಅಪಮಾನ ಆಗಿದೆ. ಭಾರತ ಮಾತೆಯ ಮಕ್ಕಳು 26 ಜನ ಮೃತಪಟ್ಟರು. ಅಪಮಾನ ಹೇಳಿಕೆ ಕೊಡ್ತಾರೆ, ಅಪಮಾನ ಮಾಡ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದೆ, ಖಂಡಿಸಿದ್ರು ಅಷ್ಟೇ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಕಡೆ ಜನಾಕ್ರೋಶ ಯಾತ್ರೆ ಮಾಡ್ತಾಯಿದ್ದೀವಿ.
ಇನ್ನೊಂದು ಹತ್ತನೇಳು ಜಿಲ್ಲೆಯಲ್ಲಿ ಕಾಶ್ಮೀರದಲ್ಲಿ ನಡೆದ ಘಟನೆ, ಅದಕ್ಕೋಸ್ಕರ ರಾಜ್ಯದ ಅಧ್ಯಕ್ಷರು ವಿಪಕ್ಷ ನಾಯಕರು ಒಟ್ಟಾಗಿ ಸೇರಿ ಚರ್ಚೆ ಮಾಡಿ ಮುಂದೂಡಿದ್ದಾರೆ. ಬೆಲೆ ಏರಿಕೆ, ಅರೆ ಪೆಟ್ರೋಲ್ ಡೀಸೆಲ್ ದರ ಅತಿ ಹೆಚ್ಚು 700 ರೂಪಾಯಿ ತೆರಿಗೆ ಹಾಕಿದ್ದು ನೀವು, ಕೇಂದ್ರ ಸರ್ಕಾರಕ್ಕೆ ತೆರಿಗೆ ದುಪ್ಪಟ್ಟು ಹಾಕಿದಿರಿ, ಹಾಲಿಗೆ 9 ರೂಪಾಯಿ ಬೆಲೆ ಏರಿಕೆ ಮಾಡಿದಿರಿ. ಯಾವ ನೈತಿಕ ಹಾಕಿದೆ? ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ನಿಮಗೆ ಯಾವುದೇ ನೈತಿಕ ಹಾಕಿಲ್ಲ. ಮುಖ್ಯಮಂತ್ರಿಗಳೇ, DK ಶಿವಕುಮಾರ್ ಅವರೇ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಳೆ ತೊಟ್ಕೊಂಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲಕ್ಕೂ ನಾವು ಸಿದ್ಧವಾಗಿದ್ದೀವಿ. ಪರಮೇಶ್ವರ್ ಇನ್ನೊಂದು ಹೇಳಿದ್ದಾರೆ, ಕಾಂಗ್ರೆಸ್ಸಿನ ನಾಯಕರಿಂದ ಪಹಲ್ಗಾಮ್ ಕುರಿತು ವಿಭಿನ್ನ ಹೇಳಿಕೆಗಳು. ಅರೆ ಮೊನ್ನೆ RB ತಿಮ್ಮಾಪುರ ಹೇಳ್ತಾರೆ, ಅಲ್ಲಿ ಸ್ವತಃ ಯಾರು ಹತ್ಯೆ ಆದರೂ ಅವರ ಧರ್ಮಪತ್ನಿಯವರು ಹೇಳಿದರೆ ಧರ್ಮದ ಆಧಾರದ ಮೇಲೆ. ಧರ್ಮ ಯಾವುದು ಕೇಳಿ ಗುಂಡಿಲಿ ಹೊಡೆದ್ದಾರೆ. ನಿಮ್ಮ RB ತಿಮ್ಮಾಪುರ ಒಂದು ಕಡೆ ಹೇಳ್ತಾರೆ, ಮತ್ತು ವಾದ್ರಾ ಒಂದು ಕಡೆ ಮಾತಾಡ್ತಾರೆ, ರಮೇಶ್ ಬಂಡಿ ಸಿದ್ದೇಗೌಡ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಹೇಳ್ತಾರೆ. ನಿಮ್ಮ ನಾಯಕರು ಒಂದು ಕಡೆ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಭದ್ರತೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜೊತೆಗಿದ್ದೀವಿ ಅಂತ ಅಲ್ಲಿ ಹೇಳ್ತಾರೆ, ಇಲ್ಲಿ ಗೊಂದಲವಾದ ಹೇಳಿಕೆಗಳು. ಅಂದರೆ ಕಾಂಗ್ರೆಸ್ನಲ್ಲಿ ಬಣ ಬಡದಾಟ ಎಷ್ಟು ಮಟ್ಟಿಗಿದೆ ಅಂತ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಪರಮೇಶ್ವರ್ ಇನ್ನೊಂದು ಹೇಳಿದ್ದಾರೆ, ದೇಶದ ಭದ್ರತೆ ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿರುವ ತ್ಯಾಗ ದೊಡ್ಡದು. ಕಾಂಗ್ರೆಸ್ ದೇಶದ ಭದ್ರತೆಗೆ ಮಾಡಿರೋ ತ್ಯಾಗ ಬೇರೆ ಯಾರೂ ಮಾಡಿಲ್ಲ. ಇದರ ಬಗ್ಗೆ ನಾವು ಬೇರೆಯವರಿಂದ ಪಾಠ ಹೇಳಿಸಿಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳಿದರೆ. ಸನ್ಮಾನ್ಯ ಪರಮೇಶ್ವರ್ ಅವರೇ, PYK ಬಿಟ್ಕೊಟ್ಟಿದ್ದು ಯಾರು? ನಿಮ್ಮ ಕಾಂಗ್ರೆಸ್ಸಿನ ಅಂದಿನ ಪ್ರಧಾನಮಂತ್ರಿ ಆಗಿದ್ದಂಥ ದಿವಂಗತ ನೆಹರು ತಾನೆ. ಇದೇ ನಿಮ್ಮ ಭದ್ರತೆ ವಿಚಾರನ? ನೀವು ಮಾಡಿದಷ್ಟು ಯೋಧರಿಗೆ ಅಪಮಾನಗಳು. ದೇಶದ ಜನ ಇಂದಿರಾ ಗಾಂಧಿ ಏನು ಹೇಳಿದರು? ಗರೀಬಿ ಆಟವ ಅಂತ ಹೇಳಿದರು. ಇದೇ ತಾನೇ ನಿಮ್ಮ ಕೊಡುಗೆ. ದೇಶದ ಜನರಿಗೆ ಬಡತನ ಅವ್ರ ತೆರೆ ಮೇಲೆ ಒರೆಸಿದ್ರಿ, ಸಾಲ ಮಾಡಿದ್ರಿ. ಕಾಶ್ಮೀರದಲ್ಲಿ ಪಂಡಿತರು ಕಗ್ಗೊಲೆ ಆಗ್ತಿತ್ತು, ಯೋಧರನ್ನ ಅಟ್ಟಾಡಿಸಿ ಹೊಡಿತಿದ್ರು. ಆದರೆ ನರೇಂದ್ರ ಮೋದಿ, ಭಾರತೀಯ ಜನತಾ ಪಾರ್ಟಿ ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ಗೆದ್ವಿ ನಾವು, ಅಟಲ್ಜಿ ಅವ್ರ ಕಾಲದಲ್ಲಿ. ಸ್ವತಃ ಯೋಧರಿಗೆ ಹೋಗಿ ಬೆಂತಟ್ಟಿದ್ರು ಕಾರ್ಗಿಲ್ ಯುದ್ಧ ಭೂಮಿಲಿ. ಅದೇ ರೀತಿ ನರೇಂದ್ರ ಮೋದಿಯವರು ನಮ್ಮ ಯೋಧರನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ರು, ಸಂಪೂರ್ಣವಾಗಿ ಅಧಿಕಾರ ಕೊಟ್ಟಿದ್ದಾರೆ. ಮತ್ತು ಯಾರು ಯೋಧರಿಗೆ ಅಪಮಾನ ಮಾಡಿ ನಮ್ಮ ಪ್ರವಾಸಿಗರನ್ನ ಹತ್ಯೆಗೆದ್ರು, ಅದಕ್ಕೆ ಪ್ರತಿಕಾರವಾಗಿ ದಾಳಿನ ಮಾಡ್ತಾ ಇದ್ದಾರೆ. ನಿಮ್ಮ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗಿದೆ. ಇವತ್ತು ಪಹಲ್ಗಾಮ್ ವಿಚಾರದಲ್ಲಿ ದ್ವಂದ್ವವಾದ ಹೇಳಿಕೆಯಲ್ಲಿ ಕೊಡೋರು ಬದಲಾಗಿ ದೇಶದ ಭದ್ರತೆ, ಒಂದು ಕಡೆ ಯೋಧರನ್ನ ಅಪಮಾನ ಮಾಡ್ತೀರಿ, ನಿಮ್ಮ ರಕ್ಷಣೆ ಕೊಡೋದು ಪೊಲೀಸ್ನರಿಗೆ, ರಕ್ಷಣಾ ಅಧಿಕಾರಿಗಳು ಅಪಮಾನ ಮಾಡ್ತೀರಿ. ಇದನ್ನು ಕೈ ಬಿಡಬೇಕು. ರಾಜ್ಯದ ಜನ ಭಾಳ ಸೂಕ್ಷ್ಮ ಗಮನಿಸ್ತಿದ್ದಾರೆ. ಸದ್ದಾಮ್ ಹುಸೇನ್ ಅಂತ ವರ್ತನೆ ಮಾಡ್ತಿದ್ರಿ ಮುಖ್ಯಮಂತ್ರಿಗಳೇ. ನಿಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಡ್ರಿ. ಜನ ಇದೇ ರೀತಿ ನಿಮ್ಮ ವರ್ತನೆ ಆದರೆ 3ನೇ ಮಾಡಿಗೆ ಜನ ಮುತ್ತಿ ಆಗ್ತಾರೆ. ನೀವು ಅಧಿಕಾರ ಬಿಟ್ಟೋಗಿ ರಾಜೀನಾಮೆ ಕೊಟ್ಟು, ಇಲ್ಲದ್ರೆ ಜನನೇ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ಕಾಂಗ್ರೆಸ್ಸಿನ ಮುಖಂಡರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನೊಂದು ಕಾಂಗ್ರೆಸ್ನವರು ಸಾಮಾಜಿಕ ಜಾಲತಾಣದಲ್ಲಿ ದೇಶದ ಪ್ರಧಾನಮಂತ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನರೇಂದ್ರ ಮೋದಿಯವರು 26 ಜನ ಮುಗ್ಧ ಅಮಾಯಕರು ಪಹಲ್ಗಾಮ್ದಲ್ಲಿ ಆ ದಾಳಿ ಘಟನೆ ನಡೆದಾಗ ಸೌದಿ ಅರೇಬಿಯಲ್ಲಿದ್ದರು. ಪ್ರವಾಸವನ್ನು ಮೊಟಕುಗೊಳಿಸಿ ದೇಶಕ್ಕೆ ಬಂದು ವಿಮಾನ ನಿಲ್ದಾಣದಲ್ಲಿ ಉನ್ನತ ಮಟ್ಟದ ಸಭೆ ಮಾಡಿದರು. ರಕ್ಷಣಾ ಸಚಿವರು, ಗೃಹ ಸಚಿವರು ಕಳಿಸಿದರು, ಅಮಿತ್ ಶಾ ಮತ್ತು ವಿದೇಶಾಂಗ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆ ಮಾಡಿ ಯಾವ ರೀತಿ
ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಂತೇಳಿ ಈಗಾಗಲೇ ಮನೆಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ, ಹುಡುಕಿ ಹೊಡಿತಾ ಇದ್ದಾರೆ. 100ಕ್ಕೆ 100 ನರೇಂದ್ರ ಮೋದಿ ಸಂಕಲ್ಪ ಮಾಡಿದರೆ ಅಷ್ಟು ಸುಲಭ ಬಿಡಲ್ಲ. ನಮ್ಮ ಭಾರತ ಮಾತೆಯ ಮಕ್ಕಳನ್ನ ಯಾರು ಆ ಧರ್ಮಪತ್ನಿ ಸಣ್ಣ ಮಕ್ಕಳಿಗೆ ಹತ್ಯೆ ಮಾಡಿರಲ್ಲ, ಅದಕ್ಕೆ ಪ್ರತಿಕಾರ ದಾಳಿ ತೀರಿಸ್ತಾರೆ. ನೆನ್ನೆನೂ ಸಹ ರಾಜನಾಥ್ ಸಿಂಗ್ ಮತ್ತು ಹಿರಿಯ ಮಂತ್ರಿಗಳೆಲ್ಲ ಭೇಟಿ ಮಾಡಿ ಪ್ರಧಾನಮಂತ್ರಿಗಳು ಈಗಾಗಲೇ ಪಾಕಿಸ್ತಾನ ಮಾಡ್ತಕ್ಕಂಥ ಕೃತ್ಯ ಪಾಪಿ ನೋಡಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿಂಧೂ ನದಿ ನೀರನ್ನು ಬಿಟ್ಟರೆ ರಕ್ತಪಾತ ಆಗುತ್ತೆ ಅಂತ ಹೇಳಿದೆ ಬಿಲಾಲ್ ಭುಟ್ಟೋ. ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ರಿ. ಲಂಡನ್ನಲ್ಲಿ ಭಾರತೀಯರು ಭಾರತ ಮಾತೆಯ ಧ್ವಜವನ್ನು ಹಿಡಿದು ಪ್ರತಿಭಟನೆ ಮಾಡಿದರೆ ಅಲ್ಲಿಯ ಪಾಕ್ ರಾಯಭಾರಿ ಹೇಳ್ತಾರೆ ರಕ್ತಪಾತ ಆಗುತ್ತೆ, ಎಚ್ಚರಿಕೆ. ಅಂದರೆ ಇವರಿಗೆ ಸ್ವಾಭಿಮಾನ ಇಲ್ವ ಕಾಂಗ್ರೆಸ್ನವರಿಗೆ? ರಾಜಕಾರಣ ಮುಖ್ಯನಾ? ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾಯಿದ್ರಿ. ಮೊನ್ನೆ ತಾನೇ ನಮ್ಮ 26 ಜನ ಕರ್ನಾಟಕದ 3 ಅಮಾಯಕರು ಹತ್ಯೆ ಆದರೆ ನೀವು ಕಾಂಗ್ರೆಸ್ ಸಾಧನ ಸಮಾವೇಶ ಅಂತ ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಸಾವಿನ ಮನೆ, ಸೂತಕದ ಮನೆಯಲ್ಲಿ ನೀವು ವಿಜಯೋತ್ಸವನ ಆಚರಿಸ್ತೀರಿ, 2 ವರ್ಷ ಸಾಧನ ಸಮಾವೇಶ ಆಚರಿಸ್ತೀರಿ. ನಿಮಗೆ ಭಾರತ ಮಾತೆಯ ಮಕ್ಕಳ ಬಗ್ಗೆ ಗೌರವ ಇಲ್ಲ, ಭಾರತ ಮಾತೆಗೆ ಅಪಮಾನ ಮಾಡ್ತೀರಿ. ಮುಖ್ಯಮಂತ್ರಿಗಳು ಹೇಳ್ತೀನಿ, 10 ಲಕ್ಷ ಘೋಷಣೆ ಮಾಡಿ ಸಾಲದು. ಕರ್ನಾಟಕದಲ್ಲಿ 3 ಜನ ಅವರಿಗೆ ಶಿಕ್ಷಣ ಮಕ್ಕಳಿಗೆ ಕೊಡೋಕ್ಕೋಸ್ಕರ ಅವರ ಕುಟುಂಬಕ್ಕೆ 1 ಕೋಟಿ ಕೊಡಬೇಕಂತೇಳಿ ನಿನ್ನೆ ನಾನು ಸಾಂತ್ವನ ಹೇಳಿದ್ದೀನಿ. ಅವರೇನು ನಮಗೆ ಸರ್ಕಾರ ಹಣ ಬರುತ್ತಂತ ಜಾತಕ ಪಕ್ಷ ಅಂತ ಕಾದು ಕುಳಿತಿಲ್ಲ. ಹೆಣ್ಮಗಳು ಇಡೀ ಕುಟುಂಬ ನೋವಿನಲ್ಲಿ ನರಳ್ತಾ ಇದ್ದಾರೆ. ನಾವು ಸಾಂತ್ವನ ಹೇಳಿ ಇವತ್ತು ಸರ್ಕಾರಕ್ಕೆ ನಿನ್ನೆನೂ ಒತ್ತಾಯ ಮಾಡಿದೆ, ಮುಖ್ಯಮಂತ್ರಿಗಳಿಗೆ ತಲಾ 1 ಕೋಟಿ ಕೊಡಬೇಕು. ಏನು ಬಿಚ್ಚಿ ಕೊಡಲ್ಲ. 4 ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತೀರಿ, 80,000 ಕೋಟಿ 2 ವರ್ಷದಲ್ಲಿ ನಾವು ಬಡ ಜನರಿಗೆ ಕೊಟ್ಟಿರ್ತೀವಿ. ಎಲ್ಲಿರಿ ಸ್ವಾಮಿ? ಗೃಹಲಕ್ಷ್ಮಿ ಹೆಣ್ಮಕ್ಳಿಗೆ ಬಂದೇ ಇಲ್ಲ, ಗೃಹ ಜೊತೆ ಜಾಸ್ತಿ ಮಾಡಿರಿ. ಶಕ್ತಿ ಬಸ್ಗಳೇ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ, ಯುವ ನಿಧಿ ಅಂತ ಸಕ್ಸಸ್ ಆಗಿಲ್ಲ. ನಿಮ್ಮ ಭಾಗ್ಯಗಳು ಬಡವರ ಮೇಲೆ ತೆರಿಗೆ ಆಗ್ತಕ್ಕಂಥ ಇದೇ ಭಾಗ್ಯ. ಹಾಗಾಗಿ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ನಾಪತ್ತೆ ಆಗಿಲ್ಲ. ಈ ದೇಶದ ಭದ್ರತೆ ದೃಷ್ಟಿಯಿಂದ ಮತ್ತು ಪಾಕಿಸ್ತಾನಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಆ ನಿಟ್ಟಿನಲ್ಲಿ ಬ್ಯುಸಿಯಾಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.